ಮೇಲ್ಚಾವಣಿ ಇಲ್ಲದ ಕಳೆದು 10 ವರ್ಷಗಳಿಂದ ಬದುಕುತ್ತಿರುವ ಅಜ್ಜಿಯ ಕಣ್ಣೀರಿನ ಕತೆ ನತದೃಷ್ಟರಿಗೂ ಬೇಡ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತುಗ್ಗಲದಿನಿ ಗ್ರಾಮದ ಅಜ್ಜಿಯ ಕತೆ. ಮುಪ್ಪಿನಲ್ಲಿರುವ ರಂಗಮ್ಮನ ಕಣ್ಣೀರಿನ ಕತೆ ಯಾರಿಗೂ ಬೇಡ. ಇರುವ ಓರ್ವ ಮಗ ಹೊಟ್ಟೆಪಾಡಿಗೆ ದುಡಿಯಲು ಹೋಗಿದ್ದಾನೆ. ಮಗ ತನ್ನ ಬಳಿ ಬಾ ಅಂತ ಕರೆದ್ರೂ ಹುಟ್ಟೂರು ಬಿಡಲು ಒಲ್ಲದ ರಂಗಮ್ಮ. 10 ವರ್ಷಗಳಿಂದ ಚಾವಣಿ ಇಲ್ಲದ 4 ಗೋಡೆ ಮಧ್ಯೆ ಚಳಿ ಮಳೆ ಬಿಸಿಲಿನ ಮಧ್ಯೆ ಜೀವನ. ಪಂಚಾಯಿತಿ ಅಧಿಕಾರಿಯಿಂದ ಹಿಡಿದು ಶಾಸಕರವರೆಗೆ ಮನೆಗಾಗಿ ಗೋಗರೆದಿದ್ದೂ ಆಗಿದೆ. ಅಜ್ಜಿ ನೆನಪಾಗೋದು ಕೇವಲ ಚುನಾವಣೆಗಳು ಬಂದಾಗ ಮಾತ್ರ. 10 ವರ್ಷಗಳಲ್ಲಿ ಒಂದೇ ಒಂದು ಸರ್ಕಾರಿ ಮನೆ ನೀಡಲು ಆಗಿಲ್ಲ ಅಧಿಕಾರಿಗಳಿಗೆ ಹಾಗೂ ನಮ್ಮ ಜನಪ್ರತಿನಿಧಿಗಳಿಗೆ.